ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ಎಲ್.ಬಿ. ರಾಠೋಡ್, ಭಾರತದ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ಸ್ನೇಹಿತರೆ, ನಾನು ಹಿಂದಿನ ಕ್ಲಾಸಲ್ಲಿ ಲೋಕಸಭೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಕ್ಲಾಸಲ್ಲಿ ನಾನು ರಾಜ್ಯಸಭೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ಒಂದು ಕ್ಲಾಸಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನಾನು ಏನೋ ಕಾಂಪಿಟೇಟಿವ್ ವರ್ಲ್ಡ್ ಬೈ ಎಲ್.ಬಿ. ರಾಠೋಡ್ ಯೂಟ್ಯೂಬ್ ಚಾನಲಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿಲಬಸ್ಸನ್ನು ಎಲ್ಲ ಟಾಪಿಕನ್ನು ಕವರ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಬೇರೆ ಬೇರೆ ಟಾಪಿಕನ್ನು ಕೂಡ ನೀವು ನೋಡ್ಬೋದು. ನೋಡಿ, ನೀವು ಯಾವುದೇ ಒಂದು ಎಕ್ಸಾಮ್ಸ್ ಬರೆದ್ರೂ ಕೂಡ ಈಗಿನ ಒಂದು ಕ್ವಶನ್ಸ್ ಪೇಪರ್ ಟ್ರೆಂಡ್ ನೋಡಿದರೆ ಕ್ವಶನ್ಸ್ಗಳು ತುಂಬ ಡೆಪ್ತಾಗಿ ಕೇಳ್ತಿದ್ದಾರೆ, ಅನಾಲಿಟಿಕ್ಕಾಗಿ ಕೇಳ್ತಿದ್ದಾರೆ. ಸೊ ಹಾಗಾಗಿ ನೀವು ಯಾವುದೇ ಸಬ್ಜೆಕ್ಟನ್ನು ಓದಬೇಕಾದ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಂಡು ಓದಬೇಕಾಗತ್ತೆ. ನೋಡಿ, ನಾನು ಈ ಕ್ಲಾಸಲ್ಲಿ ರಾಜ್ಯಸಭೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಜ್ಯಸಭೆ ಈ ಸಂಸತ್ತಿನಲ್ಲಿ ಲೋಕಸಭೆ ರಾಜ್ಯಸಭೆ ಬರುತ್ತೆ. ಹಿಂದಿನ ಕ್ಲಾಸಲ್ಲಿ ನಾನು ಲೋಕಸಭೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಕ್ಲಾಸಲ್ಲಿ ನಾನು ರಾಜ್ಯಸಭೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಜ್ಯಸಭೆಯನ್ನು ನಾವು ಅಪ್ಪರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಕರಿತೀವಿ. ಅಂದರೆ ಸಂಸತ್ತಿನ ಮೇಲ್ಮನೆ ಅಂತ ಕರಿತೀವಿ ನಾವು. ಮೇಲ್ಮನೆ, ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಕರಿತೀವಿ, ಅಥವಾ ಹಿರಿಯರ ಸದನ ಅಂತ ಕರಿತೀವಿ ನಾವು. ಹಿರಿಯರ ಸದನ, ಬುದ್ಧಿವಂತರ ಸದನ, ಅಥವಾ ಇದು ರಾಜ್ಯಗಳನ್ನು ಪ್ರತಿನಿಧಿಸೋದ್ರಿಂದ ರಿಪ್ರೆಸೆಂಟೇಟಿವ್ ಆಫ್ ದಿ ಸ್ಟೇಟ್ ಅಂತ ಕರಿತೀವಿ ನಾವು ರಾಜ್ಯಸಭೆಗೆ. ರಿಪ್ರೆಸೆಂಟೇಟಿವ್ ಆಫ್ ದಿ ಸ್ಟೇಟ್ ಅಂದರೆ ಇದು ರಾಜ್ಯಗಳನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಸದನ ಇದು. ಆಮೇಲೆ ಪರೋಕ್ಷವಾಗಿ ಚುನಾವಣೆ ಆಗ್ತಕ್ಕಂಥ ಸದನ ಇದು ರಾಜ್ಯಸಭೆ. ಇಲ್ಲಿ ಜನರು ನೇರವಾಗಿ ಓಟ್ ಹಾಕಲ್ಲ. ಈ ರಾಜ್ಯಸಭೆಗೆ ಯಾರು ನಿಂದಿರ್ತಾರೋ ರಾಜ್ಯಸಭಾ ಸದಸ್ಯರಿಗೆ, ಅವರಿಗೆ ಜನರು ನೇರವಾಗಿ ಓಟ್ ಹಾಕಲ್ಲ. ಅವ್ರನ್ನ ಏನು ಮಾಡ್ತಾರೆ, ರಾಜ್ಯಸಭೆ ರಾಜ್ಯ ವಿಧಾನಸಭೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯಿಂದ ಆ ವಿಧಾನಸಭೆ ಸದಸ್ಯರು ಇವರಿಗೆ ಓಟ್ ಹಾಕ್ತಾರೆ. ಸೊ ಹಾಗಾಗಿ ಇವರಿಗೆ ಪರೋಕ್ಷವಾಗಿ ಇವರು ಎಲೆಕ್ಟ್ ಆಗ್ತಾರೆ. ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಇದು ರಾಜ್ಯಸಭೆ. ಸೊ ಆಮೇಲೆ ಈ ಲೋಕಸಭೆಗೆ ಕಂಪೇರ್ ಮಾಡಿದರೆ ರಾಜ್ಯಸಭೆ ನಾವು ದುರ್ಬಲ ಸದನ ಅಂತ ಕರಿತೀವಿ. ಏನಕ್ಕೆ ಅಂದರೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಒಂದು ಸಂವಿಧಾನಾತ್ಮಕ ಅಧಿಕಾರ ಕಡಿಮೆ ಇದೆ ರಾಜ್ಯಸಭೆಗೆ. ಸೊ ಹಾಗಾಗಿ ಕೆಲವೊಂದು ಎಲ್ಲ ಟೈಮಲ್ಲ, ಕೆಲವೊಂದು ಟೈಮಲ್ಲಿ ಅದು ನಿಜ ಕೂಡ ಹೌದು, ರಾಜ್ಯಸಭೆಗೆ ಒಂದಿಷ್ಟು ಪವರ್ ಕಡಿಮೆ ಇದೆ ಲೋಕಸಭೆಗೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಲೋಕಸಭೆ ಡೈರೆಕ್ಟಾಗಿ ಜನರಿಂದ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿಗಳು ಲೋಕಸಭೆಯಲ್ಲಿ ಇರ್ತಾರೆ. ರಾಜ್ಯಸಭೆಯಲ್ಲಿ ಏನು ಮಾಡ್ತಾರೆ, ಇಲ್ಲಿ ಪರೋಕ್ಷವಾಗಿ ರಾಜ್ಯಗಳಿಂದ ಎಲೆಕ್ಟ್ ಆಗ್ತದೆ. ಅಂದರೆ ಪರೋಕ್ಷವಾಗಿ ಜನರಿಂದ, ಅಂದರೆ ಎಮ್.ಎಲ್.ಎಗಳು ಓಟ್ ಹಾಕ್ತಾರೆ ರಾಜ್ಯಸಭಾ ಸದಸ್ಯರಿಗೆ. ಎಮ್.ಎಲ್.ಎಗಳು ಓಟ್ ಹಾಕ್ತಾರೆ. ಸೊ ಹಾಗಾಗಿ ಇವರು ಪರೋಕ್ಷವಾಗಿ ಚುನಾವಣೆ ಆಗ್ತಾರೆ ರಾಜ್ಯಸಭಾ ಸದಸ್ಯರು. ನೆಕ್ಸ್ಟು ರಚನೆ ಬಗ್ಗೆ ಹೇಳ್ತೀನಿ ನೋಡಿ. ರಾಜ್ಯಸಭೆ ರಚನೆ ನೋಡಿ, ಭಾರತ ಸಂವಿಧಾನ ಆರ್ಟಿಕಲ್ 80 ಏನು ಹೇಳುತ್ತೆ, ಗರಿಷ್ಠ 250 ಸದಸ್ಯರನ್ನು ಹೊಂದಿರಬಾರ್ದು ಅಂತ ಹೇಳುತ್ತೆ. ರಾಜ್ಯಸಭೆ ಗರಿಷ್ಠ 250ಕ್ಕಿಂತ ಹೆಚ್ಚಿನ ಸದಸ್ಯರು ಇರಬಾರ್ದು ಅಂತ ಹೇಳುತ್ತೆ. ಆರ್ಟಿಕಲ್ 80 ಹೇಳುತ್ತೆ, ಸಂವಿಧಾನದ ಆರ್ಟಿಕಲ್ 80 ಹೇಳುತ್ತೆ. ಸೊ ಹಾಗಾಗಿ ಅಲ್ಲಿ ಏನು ಹೇಳುತ್ತೆ ಸಂವಿಧಾನ ಆರ್ಟಿಕಲ್ 80, 238 ರಾಜ್ಯಗಳಿಂದ ಚುನಾವಣೆ ಆಗಬೇಕು, ರಾಜ್ಯಗಳಿಂದ ಆಯ್ಕೆ ಆಗಬೇಕು. 238 12 ಜನ ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮಕರಣ ಮಾಡಬೇಕು. ಯಾವುದೇ ಒಂದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಸಮಾಜ ಸೇವೆ, ಕ್ರೀಡೆ, ವಿಜ್ಞಾನ, ಕಲೆ, ಇಂತಹ ಕ್ಷೇತ್ರದಲ್ಲಿ ಯಾರಾದರೂ ವಿಶೇಷ ಒಂದು ಸಾಧನೆ ಮಾಡದಿರ್ತಕ್ಕಂಥವ್ರನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡಬೇಕು ಅಂತ ಹೇಳುತ್ತೆ. 12 ಜನ ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮಕರಣ ಮಾಡಬೇಕು ಅಂತ ಹೇಳುತ್ತೆ. ಸೊ ಈ ಒಂದು ಆರ್ಟಿಕಲ್ 80 ಪ್ರಕಾರ ಟೋಟಲ್ 250 ಜನ ಸದಸ್ಯರು ಇರ್ತಾರೆ ಮ್ಯಾಕ್ಸಿಮಮ್. ಬಟ್ ಪ್ರೆಸೆಂಟ್ ಎಷ್ಟಿದ್ದಾರೆ ಅಂದರೆ 200. ಸೊ ಟೋಟಲ್ಲು 250 ಇರಬೇಕು. ಬಟ್ ಪ್ರೆಸೆಂಟ್ ಎಷ್ಟಿದ್ರೆ 245 ಇದ್ದಾರೆ. 245 ನೆನಪಿಟ್ಕೊಳ್ಳಿ, 245. 233 ರಾಜ್ಯಗಳಿಂದ ಎಲೆಕ್ಟ್ ಆಗ್ತಾರೆ, ರಾಜ್ಯಗಳಿಂದ ಚುನಾವಣೆ ಆಗ್ತಾರೆ, ಗೆದ್ದು ಹೋಗ್ತಾರೆ, ರಾಜ್ಯಗಳಿಂದ ಆಯ್ಕೆ ಆಗ್ತಾರೆ. 12 ಜನ ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರೆ. ಸೊ 245 ಆಯಿತು. 233 ಪ್ಲಸ್ 12 245 ಆಗುತ್ತೆ. ಸೊ ಈಗಿರೋದು ಪ್ರೆಸೆಂಟ್ ಸ್ಟ್ರೆಂತ್ 245. ಬಟ್ ಮ್ಯಾಕ್ಸಿಮಮ್ ಇರಬೇಕಾಗಿದ್ದು 250 ಅಂತ ಹೇಳುತ್ತೆ. ಈ ರಾಜ್ಯಗಳಿಂದ ಹೇಗಂದರೆ ಜನಸಂಖ್ಯೆ ಆಧಾರದ ಮೇಲೆ ರಾಜ್ಯಗಳಿಗೆ ಇಂತಿಷ್ಟು ಸೀಟ್ ಅಂತ ಹೇಳ್ಬಿಟ್ಟು ರಾಜ್ಯಸಭೆಗೆ ಮೀಸಲಿಡ್ತಾರೆ. ಸೊ ಯಾವ ಸ್ಟೇಟಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೋ ಆ ಸ್ಟೇಟಿಂದ ಜಾಸ್ತಿ ಜನ ರಾಜ್ಯಸಭಾ ಸದಸ್ಯರು ಆಯ್ಕೆಯಾಗಿ ರಾಜ್ಯಸಭೆಗೆ ಹೋಗ್ತಾರೆ. ಸೊ ಜನಸಂಖ್ಯೆ ಆಧಾರದ ಮೇಲೆ ಬೇಸ್ಡ್ ಆನ್ ಸೆನ್ಸಸ್ಸು, ಬೇಸ್ಡ್ ಆನ್ ಜನಸಂಖ್ಯೆ ಏನು ಮಾಡ್ತಾರೆ, ಈ ಒಂದು ರಾಜ್ಯಗಳಿಗೆ ಇಷ್ಟಿಷ್ಟು ಸೀಟ್ ಅಂತ ಹೇಳ್ಬಿಟ್ಟು ಒಂದು ಕಾಯ್ದೆ ಮೂಲಕ ಅವರಿಗೆ ಇಷ್ಟೊಂದು ರಿಸರ್ವೇಷನ್ ಮೀಸಲು ಮಾಡಿರ್ತಾರೆ. ಸೊ ಹಾಗಾಗಿ ಟೋಟಲ್ 245 ಇರಬೇಕು. ಇರೋದು ಟೋಟಲ್ 245. 233 ರಾಜ್ಯಗಳಿಂದ ಪ್ಲಸ್ 12 ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರೆ. ಸೊ ಕರ್ನಾಟಕದಿಂದ 12 ಜನ ಇದ್ದಾರೆ, 12 ಜನ ಚುನಾವಣೆ ಆಗ್ತಾರೆ. ಸೊ ಇದು ಅವ್ರದ್ದು. ಸೊ ಇದು ಅವ್ರಿಗೆ ಒಂದು ಹೇಗೆ ಅಂದರೆ ಹೇಗೆ ರಚನೆ ಇದು ಜಸ್ಟ್ ಕಾಂಪೋಸಿಷನ್ ಹೇಳಿದೆ ನಾನು. ನೆಕ್ಸ್ಟು ಆಯ್ಕೆ ಹೇಗೆ ಮಾಡ್ತಾರೆ, ರಾಜ್ಯಸಭಾ ಸದಸ್ಯರನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತೇಳಿ ನೋಡಿ. ಇವರಿಗೆ ಆಯ್ಕೆ ಮಾಡೋದನ್ನು, ಇವರು ಒಂದು ಚುನಾವಣಾ ಪದ್ಧತಿ ಇದೆಯಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ
ಏಕಮತ ವರ್ಗಾವಣಾ ಪ್ರಮಾಣುಗುಣ ಪದ್ಧತಿ ಅಂತ ಹೇಳ್ತೀವಿ. ಏಕಮತ ವರ್ಗಾವಣಾ ಪ್ರಮಾಣುಗುಣ ಪದ್ಧತಿ ಅಂದರೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಟಿವ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನೋಡಿ ಎಕ್ಸಾಂಪಲ್ ಯಾವ ಥರ ಅಂದರೆ, ಈಗ ರಾಜ್ಯಸಭಾ ಸದಸ್ಯರು 2 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. 2 ಜನ ಇದ್ದಾರೆ, ವೋಟರ್ಸು ಒಂದು 4 ಜನ ಇದ್ದಾರೆ. ಬಟ್ ಅಲ್ಲಿ 2 ಜನ ನಿಂತಿರ್ತಾರೆ, 2 ಸೀಟ್ ಇರ್ತಾರೆ, 2 ಸೀಟ್ ಇರುತ್ತೆ, 3-4 ಜನ ವೋಟರ್ಸ್ ಇರ್ತಾರೆ, ಸೀಟ್ ಇರೋದು 2 ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಹೆಂಗೆ ವೋಟ್ ಹಾಕ್ತಾರೆ ಅಂದರೆ, ಫಸ್ಟ್ ಪ್ರಿಫರೆನ್ಸ್ ವೋಟ್ ಅಂತ ಹಾಕ್ತಾರೆ. ವೋಟ್ ಹಾಕೋರೆಲ್ಲರೂ ಇಬ್ಬರಿಗೂ ವೋಟ್ ಹಾಕ್ಬೋದು, ಇಬ್ಬರಿಗೂ ವೋಟ್ ಹಾಕ್ತಾರೆ. ವೋಟ್ ಹಾಕೋದನ್ನ ಆಯ್ಕೆ ಹೇಗೆ ಮಾಡ್ತಾರೆ ಅಂದರೆ, ಫಸ್ಟ್ ಪ್ರಿಫರೆನ್ಸ್ ವೋಟ್ ಅಂತ ಕೌಂಟ್ ಮಾಡ್ತಾರೆ. ಫಸ್ಟ್ ಪ್ರಿಫರೆನ್ಸಲ್ಲಿ ವೋಟ್ ಯಾರಿಗೆ ಗೆಲ್ತಾರೋ ಸೊ ಅವರು ಎಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ರೌಂಡಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಅಂತ ಕೌಂಟ್ ಆಗ್ತಾರೆ, ಸೆಕೆಂಡ್ ಪ್ರಿಫರೆನ್ಸ್ ವೋಟ್. ಸೊ ಸೆಕೆಂಡ್ ಪ್ರಿಫರೆನ್ಸಲ್ಲಿ ವೋಟ್ ಯಾರು ಹೈಯೆಸ್ಟ್ ಇರ್ತದೋ ಅವ್ರಿಗೆ ಗೆಲ್ತಾರೆ, ಸೆಕೆಂಡಲ್ಲಿ ಅವ್ರಿಗೆ ಗೆಲ್ತಾರೆ. ಹಾಗೆ ಈಗ 2 ಸೀಟಲ್ಲಿ 3-4 ಜನ ನಿಂತ್ಕೊಂಡಿರೋದ್ರು ಕೂಡ ಇದೇ ಥರ ಕೌಂಟ್ ಆಗುತ್ತೆ. ಫಸ್ಟ್ ಪ್ರಿಫರೆನ್ಸ್ ವೋಟ್ ಕೌಂಟ್ ಆಗುತ್ತೆ ಫಸ್ಟು, ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಕೌಂಟ್ ಆಗುತ್ತೆ. ಈ ಥರ ಇಬ್ಬರು ಜನ ಇದ್ದರೆ, 3 ಜನ ಇದ್ದರೆ ಮತ್ತೆ 3ನೇ ಪ್ರಾಶಸ್ತ್ಯ ಮತಗಳಂತ ಕೌಂಟ್ ಮಾಡ್ತಾರೆ. ಸೊ ಈ ಥರ ಅದಕ್ಕೆ ನಾವೇಂತ ಕರಿತೀವಿ ಅಂದರೆ ಏಕಮತ ಪ್ರಮಾಣುಗುಣ ಪದ್ಧತಿ ಅಂತ ಕರಿತೀವಿ ನಾವು. ಈ ಥರ ಎಲೆಕ್ಟ್ ಮಾಡ್ತಾರೆ ರಾಜ್ಯಸಭಾ ಸದಸ್ಯರಿಗೆ. ಸೊ ನೆಕ್ಸ್ಟ್ ಇವರು ಅವಧಿ ನೋಡೋಣ. ಇವರು ಎಷ್ಟು ವರ್ಷ ಅಧಿಕಾರದಲ್ಲಿರ್ತಾರೆ. ರಾಜ್ಯಸಭಾ ಸದಸ್ಯನ ನಾವು ಪರ್ಮನೆಂಟ್ ಹೌಸ್ ಅಂತ ಕರಿತೀವಿ. ಇದು ಶಾಶ್ವತ ಸದನ. ಲೋಕಸಭೆ ಥರ 5 ವರ್ಷಕ್ಕೊಮ್ಮೆ ಅವಧಿ ಮುಗಿಯಂಗಿಲ್ಲ. ಇಲ್ಲಿ ಕಂಪ್ಲೀಟ್ ಹೌಸ್ ಇದೆ, ಪರ್ಮನೆಂಟ್ ಹೌಸು. ಆಮೇಲೆ ಸದಸ್ಯರ ಅವಧಿ ಬಂದ್ಬಿಟ್ಟು 6 ವರ್ಷ. 6 ವರ್ಷ ಆದಮೇಲೆ ಎಲ್ಲರೂ ಒಂದೇ ಸಲ ಮುಗಿಯಂಗಿಲ್ಲ. ಎಲ್ಲರದ್ದು ಅವಧಿ ಒಂದೇ ಸಲ 6 ವರ್ಷಕ್ಕೆ ಮುಗಿಯಂಗಿಲ್ಲ. 6 ವರ್ಷ ಆದಮೇಲೆ ರಾಜ್ಯಸಭೆ ಡಿಸಾಲ್ವ್ ಆಗಲ್ಲ. ಸೊ ಹಾಗಾಗಿ ಇದು ಶಾಶ್ವತ ಸದನ. ಇಲ್ಲಿ ಹೇಗಾಗುತ್ತೆ ಅಂದರೆ, ಇಲ್ಲಿ 2 ವರ್ಷಕ್ಕೊಮ್ಮೆ 1/3 ಮೆಂಬರ್ಸನ್ನು 2 ವರ್ಷಕ್ಕೊಮ್ಮೆ ಅವರ ಅವಧಿ ಮುಗಿತೈತಿ. 2 ವರ್ಷಕ್ಕೊಮ್ಮೆ 1/3 ಅವಧಿ ಮುಗಿತೈತಿ. ನೆಕ್ಸ್ಟ್ ಅವರಿಗೆ 1/3 ಎಲೆಕ್ಟ್ ಆಗುತ್ತಾರೆ. ಅವಧಿ ಮುಗಿತೈತಿ, 2 ವರ್ಷಕ್ಕೊಮ್ಮೆ 1/3 ಅವಧಿ ಮುಗಿತೈತಿ, ಮತ್ತು ಅವರು 1/3 ಎಲೆಕ್ಟ್ ಆಗ್ತಾರೆ 2 ವರ್ಷಕ್ಕೊಮ್ಮೆ. ಹಿಂಗೆ 2 ವರ್ಷಕ್ಕೊಮ್ಮೆ 1/3 ಜನರು ಅವಧಿ ಮುಗಿತೈತಿ. ಅವಧಿ ಹೇಗೆ ಮುಗಿತೈತಿ ಅಂದ್ರೆ ಅವ್ರು 6 ವರ್ಷ ಆಗ್ಬಿಡುತ್ತೆ, ಅಲ್ಲಿ ಅವ್ರು 6 ವರ್ಷ ಆಗ್ತೈತಿ. ಸೊ ಆದಾಗ ಮತ್ತೆ ಎಲೆಕ್ಟ್ ಆಗ್ತೈತಿ. ಸೊ ಹೀಗೆ ಕಂಟಿನ್ಯೂ ಇರ್ತೈತೆ ಅಲ್ಲಿ. ಒಂದೇ ಸಲ 6 ವರ್ಷ, ಎಲ್ಲರದು ಒಂದೇ ಸಲ ಆಗಲ್ಲ. ಇಲ್ಲಿ ಕೆಲವೊಬ್ಬರದು ಈಗ 2 ವರ್ಷಕ್ಕೊಮ್ಮೆ ಆಗ್ಬಿಡುತ್ತೆ, 2 ವರ್ಷ ಆದರೆ 6 ವರ್ಷ ಆಗ್ಬಿಡುತ್ತೆ. ಸೊ ಅವ್ರು ಬಂದ್ಬಿಡ್ತಾರೆ. ನೆಕ್ಸ್ಟ್ ಮತ್ತೆ 1-2 ವರ್ಷ ಆದಮೇಲೆ ಮತ್ತೆ 1/3 ಜನರದ್ದು 6 ವರ್ಷ ಮುಗಿದು ಹೋಗ್ಬಿಡುತ್ತೆ. ಸೊ ಆವಾಗ ಮತ್ತೆ ಎಲೆಕ್ಟ್ ಆಗ್ತಾರೆ 1/3. ಈ ಥರ ಆಗುತ್ತೆ. ಇದು ಹೇಗೆ ಅಂತ ನೀವು ಗೆಸ್ ಮಾಡ್ಬೋದು. ನೋಡಿ, 6 ವರ್ಷ ಅವಧಿ ಇದ್ದು 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ಹೇಗೆ ಅವಧಿ 6 ವರ್ಷ ಮುಗಿತಿದೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಇದು ಹೇಗಾಗಿರುತ್ತೆ ಅಂತಂದರೆ, ಸ್ಟಾರ್ಟಿಂಗ್ ರಾಜ್ಯಸಭಾ ಫಾರ್ಮೇಷನ್ದಾಗ ಏನಾಗುತ್ತೆ, ಚೀಟಿಗೆ ಸ್ಲಾಟ್ ಮಾಡಿರ್ತಾರೆ, 3 ಸ್ಲಾಟ್ ಮಾಡಿರ್ತಾರೆ. 3 ಸ್ಲಾಟ್ ಮಾಡಿ ಫಸ್ಟ್ ಸ್ಲಾಟಲ್ಲಿ ಇದ್ದವ್ರದ್ದು ಏನು ಮಾಡ್ತಾರೆ, ಫಸ್ಟ್ ಸ್ಲಾಟಲ್ಲಿ ಯಾರ್ಯಾರ ಹೆಸರು ಬರುತ್ತೋ ಅವ್ರಿಗೆ ಏನು ಮಾಡ್ತಾರೆ, ಅವ್ರ ಅವಧಿ 2 ವರ್ಷಕ್ಕೆ ಅವ್ರು ಬಂದುಬಿಡ್ಬೇಕು. ಫಸ್ಟ್ ಸ್ಲಾಟಲ್ಲಿ ಇದ್ದವ್ರದ್ದು ಬಂದಾಗ ಅವ್ರು ಮತ್ತೆ ಅಲ್ಲಿ ಬೇರೆಯವರು ಎಲೆಕ್ಟ್ ಆಗ್ತಾರೆ. ಸೆಕೆಂಡ್ ಸ್ಲಾಟ್ ಇದ್ದವರು 4 ವರ್ಷಕ್ಕೊಮ್ಮೆ ಬಂದುಬಿಡ್ಬೇಕು. ಸೊ ಆವಾಗ ಮತ್ತೆ ಅವ್ರ ಜಾಗಕ್ಕೆ ಮತ್ತೆ ಚುನಾವಣೆ ನಡೆಯುತ್ತೆ. ಸೊ ಈ ಥರ ಏನಾಗುತ್ತೆ, ಈ ಥರ ಮಾಡಿದಾಗ ಏನಾಗುತ್ತೆ, ಒಂದೇ ಸಲ 6 ವರ್ಷ ಎಲ್ಲರಿಗೂ ಆಗಲ್ಲ. ನಿನಗೆ ಜಸ್ಟ್ ವಿಚಾರ ಮಾಡಿ, ಒಂದೇ ಸಲ ಎಲ್ಲರದು ಆಗಲ್ಲ. ಯಾಕಂದ್ರೆ ಅಲ್ಲಿ ಸ್ಟಾರ್ಟಿಂಗ್ಗೆ ಸ್ಲಾಟ್ ಮಾಡಿರ್ತಾರೆ. ಅಲ್ಲಿ ಸ್ಟಾರ್ಟಿಂಗ್ ಏನು ಮಾಡ್ತಾರೆ, 2 ವರ್ಷ ಆದವ್ರದ್ದು ಬಂದುಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ಗೆ, ಫಸ್ಟ್ ಸ್ಲಾಟ್ ಇದ್ದರದು. ನೆಕ್ಸ್ಟ್ ಸ್ಲಾಟಲ್ಲಿ 4 ವರ್ಷ ಇದ್ದವರು ಅವಧಿ ಮುಗಿಸ್ಕೊಂಡು ಬಂದುಬಿಡ್ತಾರೆ, 4 ವರ್ಷಕ್ಕೆ ಬಂದುಬಿಡ್ತಾರೆ. ಸೊ ಹಾಗಾಗಿ ಇವಾಗ ಏನಾಗುತ್ತೆ, 6 ವರ್ಷ ಎಲ್ಲರೂ ಯಾರು ಆಯ್ಕೆ ಆಗ್ತಾರೋ ಅವ್ರದ್ದು 6 ವರ್ಷ ಆಗುತ್ತೆ. ಸೊ ಈ ಥರ ಅದು ಚುನಾವಣಾ ಪದ್ಧತಿ. ಸೊ ನೆಕ್ಸ್ಟ್ ಅರ್ಹತೆಗಳು. ಒಬ್ಬ ರಾಜ್ಯಸಭಾ ಸದಸ್ಯ ಚುನಾವಣೆ ನಿಂತ್ಕೋಬೇಕಂದ್ರೆ ಅವನು ಏನು ಅರ್ಹತೆ ಇರಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಮಾಡ್ತೀವಿ. ಫಸ್ಟ್ ಅವನು ಸಿಂಪಲ್ ಆಗಿದೆ, ಫಸ್ಟು ಭಾರತೀಯ ಪೌರ ಆಗಿರಬೇಕು. ಆಮೇಲೆ ಅವರಿಗೆ ವಯಸ್ಸು 30 ಇರಬೇಕು. ಲೋಕಸಭೆ ಸದಸ್ಯರಿಗೆ 25 ವರ್ಷ ಇರಬೇಕು, ಇವರಿಗೆ 30 ವರ್ಷ ಇರಬೇಕು. ನೆಕ್ಸ್ಟ್ ಅವನು ಅಪರಾಧಿ ಆಗಿರಬಾರ್ದು, ದಿವಾಳಿಕೋರತನ, ಅಪರಾಧಿ, ಸೊ ಲಂಚ, ಭ್ರಷ್ಟಾಚಾರ ಈ ಥರ ಆಗಿರಬಾರ್ದು, ಮಾನಸಿಕ ಅಸ್ವಸ್ಥನಾಗಿರಬಾರ್ದು. ಆಮೇಲೆ ಯಾವುದೇ ಒಂದು ಸಾರ್ವಜನಿಕ ಒಂದು ಹುದ್ದೆಯಲ್ಲಿ ಇರಬಾರ್ದು, ಅಂದರೆ ಲಾಭದ ಹುದ್ದೆಯಲ್ಲಿ ಇರಬಾರ್ದು. ಇನ್ ಕೇಸ್ ಇದ್ದರೆ ಎಲೆಕ್ಷನ್ ಮುಂಚೆ ಅವ್ನು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಇಟ್ಕೋಬೇಕಾಗತ್ತೆ. ಸೊ ಅವಧಿ ಬಂದ್ಬಿಟ್ಟು ರಾಜ್ಯಸಭಾ ಸದಸ್ಯರ ಅವಧಿ ಬಂದ್ಬಿಟ್ಟು 6 ವರ್ಷ ನೆನಪಿಟ್ಕೊಳ್ಳಿ. ಆಮೇಲೆ 1/3 ಸದಸ್ಯರು 2 ವರ್ಷಕ್ಕೊಮ್ಮೆ ಅವಧಿ ಮುಗಿದು ರಿಟೈರ್ಮೆಂಟ್ ಆಗ್ತಾರೆ, ಅಂದರೆ ಅವಧಿ ಮುಗಿತೈತೆ. ನೆಕ್ಸ್ಟ್ ಅವಧಿ ಮುಗಿದಾಗ ಮತ್ತೆ ಎಲೆಕ್ಟ್ ಆಗ್ತಾರೆ. ಎಲೆಕ್ಟ್ ಆದರೆ 6 ವರ್ಷ ಇರ್ತಾರೆ. ಸೊ ಹಾಗಾಗಿ ಇದೊಂದು ಪರ್ಮನೆಂಟ್ ಹೌಸ್ ಅಂತ ಕರಿತೀವಿ. ಅವತ್ತು 6 ವರ್ಷಕ್ಕೊಮ್ಮೆ ಕಂಪ್ಲೀಟ್ ರಾಜ್ಯಸಭಾ ಖಾಲಿ ಆಗಲ್ಲ. ಖಾಲಿ ಆಗೋದು ಮಾತ್ರ 1/3 ಮಾತ್ರ ಖಾಲಿ ಆಗ್ತಾರೆ. ಖಾಲಿ ಆಗೋ ಜಾಗದಾಗ ಮತ್ತೆ ಎಲೆಕ್ಷನ್ ನಡೀತದೆ. ಸೊ ನೆಕ್ಸ್ಟು ನಾನು ಏನು ಹೇಳಿದೆ, ಅರ್ಹತೆ ಹೇಳಿದೆ. ಅರ್ಹತೆ ಅಂದರೆ 30 ವರ್ಷ ಇರಬೇಕು ರೀ ಅವರಿಗೆ. ಲೋಕಸಭಾ ಸದಸ್ಯರಿಗೆ 25 ವರ್ಷ, ರಾಜ್ಯಸಭಾ ಸದಸ್ಯರಿಗೆ 30 ವರ್ಷ ಇರಬೇಕು. ನೆಕ್ಸ್ಟು ಇದು ಅಧಿಕಾರಾವಧಿ ಬಂದ್ಬಿಟ್ಟು ಆರ್ಟಿಕಲ್ 83 ಹೇಳುತ್ತೆ, ನೆನಪಿಟ್ಕೊಳ್ಳಿ. ಆರ್ಟಿಕಲ್ 83 ರಾಜ್ಯಸಭಾ ಸದಸ್ಯರ ಒಂದು ಅಧಿಕಾರಾವಧಿ ಸೇಮ್ ಇದೆ.
ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಸೇಮ್ ಇದೆ, ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಸೇಮ್ ಇದೆ. 83 ಆರ್ಟಿಕಲ್ 83 ಅಧಿಕಾರಾವಧಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ನೆಕ್ಸ್ಟ್ ಆರ್ಟಿಕಲ್ 84 ಅರ್ಹತೆ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 84 ಅರ್ಹತೆ ನೆನಪಿಟ್ಕೊಳ್ಳಿ, ಅದು ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರ ಅರ್ಹತೆ ಆರ್ಟಿಕಲ್ 84. ಆರ್ಟಿಕಲ್ 80 ರಾಜ್ಯಸಭೆಯ ಕಾಂಪೋಸಿಷನ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 81 ಲೋಕಸಭಾ ಕಾಂಪೋಸಿಷನ್ ಅಂದರೆ ಸ್ಟ್ರೆಂತ್ ಬಗ್ಗೆ ಹೇಳುತ್ತೆ. 81 ಲೋಕಸಭಾ ಸ್ಟ್ರೆಂತು, 80 ರಾಜ್ಯಸಭಾ ಸ್ಟ್ರೆಂತು ಆರ್ಟಿಕಲ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಸಭಾಪತಿ ಅಂದರೆ ಉಪರಾಷ್ಟ್ರಪತಿ ಅವರು. ಸೊ ನಾವು ಉಪರಾಷ್ಟ್ರಪತಿಯವ್ರನ್ನ ಏನಂತ ಕರಿತೀವಿ, ಅವರಿಗೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷ ಅಂತ ಕರಿತೀವಿ ನಾವು. ಉಪರಾಷ್ಟ್ರಪತಿ ಆಗಿರ್ತಂಥ ವ್ಯಕ್ತಿ ಯಾರು ಉಪರಾಷ್ಟ್ರಪತಿ ಎಲೆಕ್ಷನ್ ಆಯ್ಕೆಯಾಗಿ ಹೋಗ್ತಾರೋ, ಉಪರಾಷ್ಟ್ರಪತಿ ಆದಮೇಲೆ ಅವ್ರು ಏನು ಆಗ್ತಾರೆ, ಅವರು ರಾಜ್ಯಸಭೆಯ ಸಭಾಪತಿ ಆಗ್ತಾರೆ. ಅದಕ್ಕೆ ನಾವು ರಾಜ್ಯಸಭೆಯ ಅಧ್ಯಕ್ಷ ಅಂತ ಕೂಡ ಕರಿತೀವಿ. ನಾವು ಪದನಿಮಿತ್ತ ಅಧ್ಯಕ್ಷರು, ಸಭಾಪತಿ ಅಂತ ಕರಿತೀವಿ, ರಾಜ್ಯಸಭಾ ಸ್ಪೀಕರ್ ಅಂತ ಕರೀತಾರೆ. ಸೊ ಅವರು ಉಪರಾಷ್ಟ್ರಪತಿ ಇರ್ತಾರೆ. ಅವರ ಅಧಿಕಾರಾವಧಿ 5 ವರ್ಷ ನೆನಪಿಟ್ಕೊಳ್ಳಿ. ಉಪರಾಷ್ಟ್ರಪತಿ ಅವಧಿ 5 ವರ್ಷ, ಬಟ್ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಸೊ ಉಪರಾಷ್ಟ್ರಪತಿ ಅಂದರೆ ರಾಜ್ಯಸಭಾ ಅಧ್ಯಕ್ಷರು, ಸಭಾಪತಿ ಅಂತ ಕರಿತೀವಿ. ಸೊ ಅವ್ರಿಗೆ ಹೇಗೆ ಎಲೆಕ್ಟ್ ಮಾಡ್ತಾರೆ ಅಂದರೆ, ಉಪರಾಷ್ಟ್ರಪತಿ ಅವರನ್ನು 2 ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರು, ಚುನಾವಣಾ ಆಗಿರ್ತಕ್ಕಂಥವ್ರು ಮತ್ತು ನಾಮಕರಣ ಆಗಿರ್ತಕ್ಕಂಥವ್ರು ಎಲ್ಲ ಸದಸ್ಯರು ನೆನಪಿಟ್ಕೊಳ್ಳಿ, ಲೋಕಸಭಾ ಮತ್ತು ರಾಜ್ಯಸಭಾ ಎಲ್ಲ ಸದಸ್ಯರು ಸೇರಿ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಉಪರಾಷ್ಟ್ರಪತಿ ಅವರಂದರೆ ರಾಜ್ಯಸಭೆಯ ಅಧ್ಯಕ್ಷರು, ರಾಜ್ಯಸಭೆಯ ಸಭಾಪತಿ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಅವರಿಗೆ ಪ್ರಮಾಣ ವಚನ ರಾಷ್ಟ್ರಪತಿಯವರು ಬೋಧಿಸ್ತಾರೆ. ಆಮೇಲೆ ಅವರು ಅಧಿಕಾರಕ್ಕಿಂತ ಮುಂಚೆ ರಾಜೀನಾಮೆ ಕೂಡ ಅವರು ರಾಷ್ಟ್ರಪತಿಯವರು ಸಲ್ಲಿಸ್ತಾರೆ. ಪ್ರಮಾಣ ವಚನ ಕೂಡ ರಾಷ್ಟ್ರಪತಿಯವರೇ ಬೋಧಿಸ್ತಾರೆ ಅವ್ರಿಗೂ. ನೆಕ್ಸ್ಟ್ ಪದಚ್ಯುತಿ, ಅವ್ರು ಹೇಗೆ ಪದಚ್ಯುತಿ ಮಾಡ್ಬೋದು ಅಂದರೆ, ಅವರಿಗೆ ಪದಚ್ಯುತಿ ಮಾಡೋಕ್ಕಿಂತ ಮುಂಚೆ ಮತ್ತು ಆ ಒಂದು ಗೊತ್ತುವಳಿಯನ್ನು, ಆ ಪದಚ್ಯುತಿ ನಿರ್ಣಯವನ್ನು ರಾಜ್ಯಸಭೆಯಲ್ಲೇ ಮಂಡಿಸಬೇಕು. ನೆನಪಿಟ್ಕೊಳ್ಳಿ, ರಾಜ್ಯಸಭೆಯ ಅಧ್ಯಕ್ಷರಂದರೆ ಉಪರಾಷ್ಟ್ರಪತಿಯವ್ರನ್ನು, ಅವರು ರಾಜ್ಯಸಭೆಗೆ ಅಧ್ಯಕ್ಷರಾಗಿರೋದ್ರಿಂದ ಆ ಒಂದು ಪದಚ್ಯುತಿ ನಿರ್ಣಯ ಇದಿರುತ್ತಲ್ಲ ಅದನ್ನು ರಾಜ್ಯಸಭೆಯಲ್ಲೇ ಮಂಡಿಸಬೇಕು. ಆಮೇಲೆ ಮಂಡಿಸೋಕ್ಕಿಂತ ಮುಂಚೆ 14 ದಿನ ಮುಂಚೆ ನೋಟಿಸ್ ಕೊಡಬೇಕು. ರಾಜ್ಯಸಭಾ ಅಧ್ಯಕ್ಷ ಅಂದರೆ ಉಪರಾಷ್ಟ್ರಪತಿಯವರು ನೋಟಿಸ್ ಕೊಡಬೇಕು. ನೆನಪಿಟ್ಕೊಳ್ಳಿ, ನೋಟಿಸ್ ಕೊಟ್ಟು ಪದಚ್ಯುತಿ ನಿರ್ಣಯವನ್ನು ರಾಜ್ಯಸಭೆಯಲ್ಲೇ ಮಂಡಿಸಬೇಕು. ಆಮೇಲೆ ಒಂದು ಬಹುಮತ ಆಧಾರದ ಮೇಲೆ ಪಾಸ್ ಮಾಡಬೇಕು. ಆ ಒಂದು ಪದಚ್ಯುತಿ ನಿರ್ಣಯವನ್ನು ಬಹುಮತದಿಂದ ಆಧಾರದ ಮೇಲೆ ಪಾಸ್ ಮಾಡಬೇಕು. ಮತ್ತು ಆ ಒಂದು ನಿರ್ಣಯಕ್ಕೆ ಲೋಕಸಭೆಯ ಒಪ್ಪಿಗೆ ಇರಬೇಕು. ನೆನಪಿಟ್ಕೊಳ್ಳಿ, ನಾನು ಏನು ಹೇಳ್ತಾ ಇದ್ದೀನೋ ಕಂಪ್ಲೀಟಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಗಲಿಲ್ಲ ಇನ್ನೊಂದ್ಸಲ ಕೇಳಿ, ಯೂಟ್ಯೂಬ್ ಕ್ಲಾಸ್ ಕೇಳಿ. ಇನ್ನೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ನೆಕ್ಸ್ಟು ಸಭಾಪತಿ ಆಯಿತು, ಪ್ರಮಾಣ ವಚನ ಆಯಿತು, ಅವ್ರ ಪದಚ್ಯುತಿ ಕೂಡ ಹೇಳ್ಬಿಟ್ಟಿನಿ, ಅಧಿಕಾರದ ಬಿಟ್ಟು 5 ವರ್ಷ. ನೆಕ್ಸ್ಟ್ ಅಧಿವೇಶನಗಳು, ರಾಜ್ಯಸಭೆ ಅಧಿವೇಶನ ನೋಡಿ. ರಾಜ್ಯಸಭೆ ಅಧಿವೇಶನ ಸೇಮ್ ಲೋಕಸಭೆ ಥರ ವರ್ಷಕ್ಕೆ 2 ಅಧಿವೇಶನಗಳು ಸೇರ್ತಾರೆ. ವರ್ಷಕ್ಕೆ 2 ಅಧಿವೇಶನಗಳು, ಮತ್ತು ಒಂದು ಅಧಿವೇಶನ ಮತ್ತು ಇನ್ನೊಂದು ಅಧಿವೇಶನಗಳ ಅವಧಿ ಇದೆಯಲ್ಲ, ಆ ಅಂತರ 6 ತಿಂಗಳಿಗಿಂತ ಮೀರಬಾರ್ದು, 6 ತಿಂಗಳಿಗಿಂತ ಹೆಚ್ಚಿರಬಾರ್ದು. ಆಮೇಲೆ ವರ್ಷಕ್ಕೆ 2 ಬಾರಿ ಅಧಿವೇಶನ ಕರೀತಾರೆ. ಸದಸ್ಯರ ಕೋರಿಕೆ ಮೇರೆಗೆ ವಿಶೇಷ ಅಧಿವೇಶನ ಕೂಡ ಕರಿಬಹುದು. ರಾಷ್ಟ್ರಪತಿಯವರು ಕರಿಬಹುದು ವಿಶೇಷ ಅಧಿವೇಶನ, ಏನು ಸದಸ್ಯರ ಒಂದು ಕೋರಿಕೆಯ ಮೇರೆಗೆ. ಸೊ ಇದು ಅಧಿವೇಶನ, ವರ್ಷಕ್ಕೆ 2 ಬಾರಿ ಅಧಿವೇಶನ ನಡೆಯುತ್ತೆ. ಸೊ ಅಧಿವೇಶನ ಏನಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಧಿವೇಶನ ಯಾವ ಥರ ನಡೀತೆ ಅಂತ ಹೇಳ್ಬಿಟ್ಟು ನಾನು ಲೋಕಸಭೆ ಟಾಪಿಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಸೌಲಭ್ಯಗಳು, ವಿನಾಯಿತಿಗಳು. ಈ ರಾಜ್ಯಸಭಾ ಸದಸ್ಯರಿಗೆ ಏನು ಸೌಲಭ್ಯ ಇರುತ್ತೆ ಅಥವಾ ಏನು ವಿನಾಯಿತಿಗಳು ಇರ್ತಾರೆ ಅದ್ರ ಬಗ್ಗೆ ಆರ್ಟಿಕಲ್ 105 ಹೇಳುತ್ತೆ. ಸಂವಿಧಾನದ ಆರ್ಟಿಕಲ್ 105 ಹೇಳುತ್ತೆ ನೋಡಿ. ಅವರಿಗೆ ಒಂದಿಷ್ಟು ವಿಶೇಷ ಏನು ಸೌಲಭ್ಯಗಳು, ವಿನಾಯಿತಿಗಳಿದ್ದಾವೆ. ಅವರಿಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ರಾಜ್ಯಸಭಾ ಸದಸ್ಯರಿಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ಅವರು ನಿರ್ಭೀತವಾಗಿ, ಭಯಮುಕ್ತರಾಗಿ, ನಿರ್ಭೀತವಾಗಿ ಚರ್ಚೆಯಲ್ಲಿ ಭಾಗವಹಿಸ್ಬೋದು, ಸದನದಲ್ಲಿ ಮಾತನಾಡ್ಬೋದು. ಸೊ ಭಾಗವಹಿಸ್ಬೋದು, ಮಾತನಾಡ್ಬೋದು, ಮತ್ತು ಅವರ ಒಂದು ಭಾಷಣ ಮಾಡ್ಬೋದು. ಅವರ ವರ್ತನೆ, ಭಾಷಣ, ಚರ್ಚೆಯನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ, ತಿಳಿತಾ? ನಾವು ರಾಜ್ಯಸಭಾ ಸದಸ್ಯರ ಒಂದು ವರ್ತನೆ, ಭಾಷಣ, ಚರ್ಚೆಯನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ಆಮೇಲೆ ರಾಜ್ಯಸಭೆ ಅಧಿವೇಶನ ಇರೋ ಟೈಮಲ್ಲಿ ರಾಜ್ಯಸಭಾ ಸದಸ್ಯರನ್ನು ನ್ಯಾಯಾಲಯದಲ್ಲಿ ಸಾಕ್ಷಿ ನೀಡಬೇಕಂತ ಹೇಳ್ಬಿಟ್ಟು ಒತ್ತಾಯ ಮಾಡೋಂಗಿಲ್ಲ, ತಿಳಿತಾ? ಅದು ಒಂದು ವಿಶೇಷ ಅವ್ರಿಗೆ ಅಧಿಕಾರ ಇರುತ್ತೆ. ಸೊ ಆಮೇಲೆ ಸದನದ ಒಂದು ಸದನದ ಒಂದು ಕಾರ್ಯಕಲಾಪವನ್ನು ಪ್ರಕಟ ಮಾಡಬಹುದು, ಮಾಡದೇ ಇರಬಹುದು ರಾಜ್ಯಸಭಾ ಸದಸ್ಯರು. ಅದೇ ಥರ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಸದನದ ಗ್ಯಾಲರಿಯಿಂದ ಹೊರಹಾಕಬಹುದು. ಅವ್ರಿಗೆ ಬೇರೆ ಥರ ದೂರವಾಣಿ ಸೌಲಭ್ಯ, ವಸತಿ, ಉಚಿತ ಒಂದು ಪ್ರಯಾಣ ಇರ್ತದೆ, ಉಚಿತ ಪ್ರಯಾಣದಿರ್ತದೆ, ದೂರವಾಣಿ ಸೌಲಭ್ಯ ಇರುತ್ತೆ, ವಸತಿ ಇರುತ್ತೆ, ಬೇರೆ ಬೇರೆ ಸೌಲಭ್ಯಗಳು ಎಲ್ಲ ಇರುತ್ತೆ, ಪಿಂಚಣಿ ಇವೆಲ್ಲ ಸೌಲಭ್ಯಗಳು ಇರುತ್ತೆ. ನೆಕ್ಸ್ಟು ಅಧಿಕಾರಗಳು ಮತ್ತು ಕಾರ್ಯಗಳು, ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ಸೊ ಇದನ್ನ ರಾಜ್ಯಸಭೆ ಅಧಿಕಾರ ಮತ್ತು ಕಾರ್ಯಗಳು ಹೇಳುವಾಗ ಲೋಕಸಭೆ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ಎರಡರದ್ದು ಹೇಳ್ತಾ ಇದ್ದೀನಿ ನಾನು. ಎರಡರದ್ದು ಡಿಫ್ರೆನ್ಸ್ ಅಂದರೆ ಎರಡರ ಅಧಿಕಾರವನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದನೇದು
ಶಾಸನೀಯ ಅಧಿಕಾರ ನೋಡಿ, ಶಾಸನೀಯ ಅಧಿಕಾರ ಅಂದರೆ ಶಾಸನ ಮಾಡ್ತಕ್ಕಂಥ, ಕಾನೂನು ಮಾಡ್ತಕ್ಕಂಥ ಅಧಿಕಾರ. ಸೊ ನಾನು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರದ್ದು ಹೇಳ್ತಾ ಇರ್ತೀನಿ, ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದನೇದು, ಈ ಶಾಸನೀಯ ಅಧಿಕಾರ ಅಂದರೆ ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳು, ಅಂದರೆ ಸುಮಾರು ಈಗ 100 ವಿಷಯಗಳಿದ್ದಾವೆ. ಮುಂಚೆ ಸಂವಿಧಾನ ಇದಾದಾಗೆ 97 ವಿಷಯಗಳಿತ್ತು, ಇವಾಗ 100 ವಿಷಯ ಇದ್ದಾವೆ. ಕೇಂದ್ರ ಪಟ್ಟಿಯಲ್ಲಿ 100 ವಿಷಯ ಇದೆ. ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳಿದಾವೆ. ನೆನಪಿಕೊಳ್ಳಿ, ಮೊದಲು 66 ಇತ್ತು, ಇವಾಗ 61 ವಿಷಯ ಇದೆ ರಾಜ್ಯ ಪಟ್ಟಿಯಲ್ಲಿ. ಅದೇ ಥರ ರಾಜ್ಯ ಪಟ್ಟಿಯಲ್ಲಿ 61 ಇದೆ. ನೆಕ್ಸ್ಟು ಸಮವರ್ತಿತ ಪಟ್ಟಿಯಲ್ಲಿ 54 ವಿಷಯಗಳಿದ್ದಾವೆ. ಪ್ರೆಸೆಂಟ್ 54 ಇದಾವೆ, ಮುಂಚೆ 47 54 ಇದ್ದಾವೆ. ಈಗ ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳಿದಾವಲ್ಲ, ಆ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಂಸತ್ತು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಕಾನೂನು ಮಾಡುತ್ತೆ. ಸೊ ಹೇಗೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ನೋಡಿ. ಮೊದಲು ಅದು ಸಾಮಾನ್ಯ ಮಸೂದೆ, ಇದ್ರ ಬಗ್ಗೆ ಮಾತ್ರ ಹೇಳ್ತೀನಿ ನೋಡಿ. ಸಾಮಾನ್ಯ ಮಸೂದೆಯನ್ನು ಲೋಕಸಭೆಯಲ್ಲಾದರೂ ಮಂಡನೆ ಅದು ಮೊದಲು ಮಂಡಿಸ್ಬೋದು, ಅಥವಾ ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು ಸಾಮಾನ್ಯ ಮಸೂದೆಯನ್ನು. ಆಮೇಲೆ ಈ ಸಾಮಾನ್ಯ ಮಸೂದೆಯನ್ನು ಒಬ್ಬ ಮಂತ್ರಿ ಆದರೂ ಮಂಡಿಸ್ಬೋದು, ಅಥವಾ ಒಬ್ಬ ಸದಸ್ಯ ಆದರೂ ಮಂಡಿಸ್ಬೋದು. ಮಂತ್ರಿ ಆದರೂ ಮಂಡಿಸ್ಬೋದು ಅಥವಾ ಸದಸ್ಯ ಆದರೂ ಮಂಡಿಸ್ಬೋದು, ಯಾವುದಾದ್ರೂ ಒಂದು ಸದನದಲ್ಲಿ ಮಂಡಿಸ್ಬೋದು. ಮಂಡಿಸೋಕ್ಕಿಂತ ಮುಂಚೆ ರಾಷ್ಟ್ರಪತಿಯವರ ಪೂರ್ವಾನುಮತಿ ಪಡೆಯುವ ಅವಶ್ಯಕತೆ ಇಲ್ಲ ಸಾಮಾನ್ಯ ಮಸೂದೆಗೆ. ಆಮೇಲೆ ಈಗ ಲೋಕಸಭೆಯಿಂದ ಪಾಸಾಗಿ ರಾಜ್ಯಸಭೆಗೆ ಹೋಗುತ್ತೆ ಸಾಮಾನ್ಯ ಮಸೂದೆ. ಆವಾಗ ರಾಜ್ಯಸಭೆ ಏನು ಮಾಡ್ಬೋದು, ಈ ಮಸೂದೆಗೆ ಇನ್ನು ತಿದ್ದುಪಡಿ ಸೂಚಿಸ್ಬೋದು, ಅಥವಾ ಸೂಚಿಸದೇ ಇರ್ಬೋದು, ಅಥವಾ ತಿರಸ್ಕಾರ ಮಾಡ್ಬೋದು, ಅಥವಾ ಮರುಪರಿಶೀಲನೆಗೆ ವಾಪಸ್ ಕಳಿಸ್ಬೋದು. ಲೋಕಸಭೆಗೆ ಏನು ಬೇಕಾದ್ರೆ ಮಾಡ್ಬೋದು, ರಾಜ್ಯಸಭೆ ಮಾಡ್ಬೋದು ಈ ಸಾಮಾನ್ಯ ಮಸೂದೆಗೆ. ಮ್ಯಾಕ್ಸಿಮಮ್ 6 ತಿಂಗಳ ತನಕ ಇಟ್ಕೋಬೋದು ಅವರು. ಏನು ಹೇಳಿದೆ, ಪಾಸ್ ಮಾಡದೆ, ತಿದ್ದುಪಡಿ ಸೂಚಿಸದೆ, ಆಮೇಲೆ ಮರುಪರಿಶೀಲನೆ ಕಳಿಸದೆ, ಏನೂ ಮಾಡದೆ ಸುಮ್ಮನೆ 6 ತಿಂಗಳ ತನಕ ಇಟ್ಕೋಬೋದು. ಗರಿಷ್ಠ 6 ತಿಂಗಳ ತನಕ ರಾಜ್ಯಸಭೆ ಇಟ್ಕೋಬೋದು. ಸೊ ಈ ಥರ 6 ತಿಂಗಳು ಆದ ರಾಜ್ಯಸಭೆ ಇಟ್ಕೊಂಡು ಏನಾಗುತ್ತೆ, ಇಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಉಂಟಾಗುತ್ತೆ. ಸೊ ಆಗೇನಾಗುತ್ತೆ, ರಾಷ್ಟ್ರಪತಿಯವರು ಜಂಟಿ ಅಧಿವೇಶನ ಕರೀತಾರೆ. ಜಂಟಿ ಅಧಿವೇಶನ ಯಾರು ಕರೀತಾರೆ, ರಾಷ್ಟ್ರಪತಿಯವರು ಕರೀತಾರೆ. ಯಾವ ಮಸೂದೆ ಕರೀತಾರೆ, ಸಾಮಾನ್ಯ ಮಸೂದೆ ಕರೀತಾರೆ. ಆರ್ಟಿಕಲ್ 108 ಪ್ರಕಾರ ಕರೀತಾರೆ. ಆರ್ಟಿಕಲ್ 108 ಪ್ರಕಾರ ಕರೀತಾರೆ. ಈ ಜಂಟಿ ಅಧಿವೇಶನ ಒಂದು ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ವಹಿಸಿರ್ತಾರೆ. ನೆನಪುಗಳು, ಲೋಕಸಭಾ ಸ್ಪೀಕರ್ ವಹಿಸಿರ್ತಾರೆ. ಜಂಟಿ ಅಧಿವೇಶನ ಅಂದರೆ ಈ 2 ಸದನಗಳ ಸದಸ್ಯರು ಇರ್ತಾರೆ ಅಲ್ಲಿ. ರಾಜ್ಯಸಭೆ ಮತ್ತು ಲೋಕಸಭೆ 2 ಸದನಗಳ ಸದಸ್ಯರು ಅಲ್ಲಿರ್ತಾರೆ. ಸೊ ನೆಕ್ಸ್ಟ್ ನೋಡಿ, ಈ ಒಂದು ಜಂಟಿ ಅಧಿವೇಶನ ಏನಾಗುತ್ತೆ, ಮಸೂದೆಯನ್ನು ಏನಾಗುತ್ತೆ ಅಲ್ಲಿ ಸರಳ ಬಹುಮತದ ಮೂಲಕ ಪಾಸ್ ಮಾಡ್ತಾರೆ. ಸರಳ ಬಹುಮತ. ಸೊ ಈ ಸರಳ ಬಹುಮತದ ಮೂಲಕ ಪಾಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಲೋಕಸಭೆಯಲ್ಲಿ ಹೇಗಿದ್ರೂ ಒಂದು ಪಕ್ಷ ಮೆಜಾರಿಟಿ ಇರುತ್ತೆ. ಆಡಳಿತ ಪಕ್ಷ ಲೋಕಸಭೆ ಹೇಗಿದ್ರೂ ಮೆಜಾರಿಟಿ ಇರುತ್ತೆ ಅಲ್ಲಿ. ಮತ್ತು ಲೋಕಸಭಾ ಸದಸ್ಯರು ಜಾಸ್ತಿ ಇರ್ತಾರೆ. ರಾಜ್ಯಸಭೆ ಕಂಪೇರ್ ಮಾಡಿದರೆ ಲೋಕಸಭಾ ಸದಸ್ಯರು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಸರಳ ಬಹುಮತದ ಮೂಲಕ ಪಾಸ್ ಮಾಡೋದ್ರಿಂದ ಲೋಕಸಭೆ ಹೇಗೆ ಅಂದ್ಕೊಳ್ಳುತ್ತೆ ಹಾಗೆ ಪಾಸ್ ಆಗುತ್ತೆ ಆ ಮಸೂದೆ, ಸಾಮಾನ್ಯ ಮಸೂದೆ. ಆಮೇಲೆ ಸಾಮಾನ್ಯ ಮಸೂದೆ ಪಾಸ್ ಆಗಿದ್ಮೇಲೆ ರಾಷ್ಟ್ರಪತಿ ಹೋದಾಗ ರಾಷ್ಟ್ರಪತಿಯವರು ಇದಕ್ಕೆ ಅನುಮೋದನೆ ಕೊಡ್ಬೋದು, ಅನುಮೋದನೆ ಕೊಡದೇ ಇರ್ಬೋದು, ಅಥವಾ ತಿರಸ್ಕಾರ ಮಾಡ್ಬೋದು. ಈ ಸಾಮಾನ್ಯ ಮಸೂದೆ ಮೇಲೆ ಇರ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಯವರಿಗೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಹಣಕಾಸು ಮಸೂದೆ ನೋಡಿ, ಕರೆಕ್ಟಾಗಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡನೆ ಮಾಡೋಂಗಿಲ್ಲ, ಅದನ್ನು ಲೋಕಸಭೆಯಲ್ಲೇ ಮಂಡಿಸಬೇಕು. ನೆನಪಿಟ್ಕೊಳ್ಳಿ, ಲೋಕಸಭೆಯಲ್ಲೇ ಮಂಡಿಸಬೇಕು. ಆಮೇಲೆ ಇದನ್ನು ಮಂಡಿಸೋಕ್ಕಿಂತ ಮುಂಚೆ ರಾಷ್ಟ್ರಪತಿಯವರ ಪೂರ್ವಾನುಮತಿ ಪಡ್ಕೋಬೇಕು ಲೋಕಸಭೆಯಲ್ಲಿ. ಆಮೇಲೆ ಒಬ್ಬ ಮಂತ್ರಿನೇ ಮಂಡಿಸ್ಬೇಕು. ಇದನ್ನು ನೆನಪಿಟ್ಕೊಳ್ಳಿ, ಒಬ್ಬ ಮಂತ್ರಿನೇ ಮಂಡಿಸ್ಬೇಕು, ಸದಸ್ಯ ಮಂಡಿಸೋಕ್ಕಾಗಲ್ಲ. ಲೋಕಸಭೆಯಲ್ಲೇ ಮಂಡಿಸ್ಬೇಕು, ರಾಷ್ಟ್ರಪತಿಯವರ ಪೂರ್ವಾನುಮತಿ ಪಡ್ಕೋಬೇಕು. ಇದು ಹಣಕಾಸು ಮಸೂದೆ ಅಂತ ಹೇಳ್ಬಿಟ್ಟು ಲೋಕಸಭೆ ಸ್ಪೀಕರ್ ದೃಢಪಡಿಸಬೇಕು. ಸೊ ಇದಿಷ್ಟು ಏನು ಮಾಡ್ತಾರೆ, ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ಅದನ್ನು ರಾಜ್ಯಸಭೆಗೆ ಕಳಿಸ್ಕೊಡ್ತಾರೆ. ರಾಜ್ಯಸಭೆ ತಿರಸ್ಕಾರ ಮಾಡೋ ಅಧಿಕಾರ ಇಲ್ಲ ಇದಕ್ಕೆ. ಹಣಕಾಸು ಮಸೂದೆಯನ್ನು ತಿರಸ್ಕಾರ ಮಾಡೋ ಅಧಿಕಾರ ಇಲ್ಲ. ಅದು ಏನು ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದು. ತಿದ್ದುಪಡಿ ಮಾಡಿ ಲೋಕಸಭೆಗೆ ಕಳಿಸ್ಬೋದು, ತಿದ್ದುಪಡಿ ಮಾಡದೆ ಕಳಿಸ್ಬೋದು, ತಿರಸ್ಕಾರ ಮಾಡೋಂಗಿಲ್ಲ. ಅಥವಾ ಗರಿಷ್ಠ 14 ದಿನ ತನಕ ಇಟ್ಕೋಬೋದು. ಅದನ್ನು ಅಷ್ಟೇ ಮಾಡ್ಬೋದು. ಅದು ಲೋಕಸಭೆ ಏನು ಮಾಡುತ್ತೆ, ರಾಜ್ಯಸಭೆ ಅದನ್ನು ರಾಜ್ಯಸಭೆಯಿಂದ ಏನು ಬಂದಿರ್ತಾರ ತಿದ್ದುಪಡಿ ಅಥವಾ ತಿದ್ದುಪಡಿ ಇಲ್ಲದೆ, ಅದನ್ನು ಲೋಕಸಭೆ ಕನ್ಸಿಡರ್ ಮಾಡ್ಬೋದು, ಮಾಡದೇ ಇರ್ಬೋದು. ಅಥವಾ ವಾಪಸ್ ಅವರು ಕಳಿಸಿಲ್ಲ ಅಂದರೆ, ರಾಜ್ಯಸಭೆಯಿಂದ ವಾಪಸ್ ಬಂದಿಲ್ಲ ಅಂದರೆ ಲೋಕಸಭೆಯವರು ಏನು ಮಾಡ್ಬೋದು, ರಾಜ್ಯಸಭೆ ಕಳಿಸಿದ್ದಾರೆ ಅಂದ್ಕೊಂಡೆ ಅದನ್ನು ರಾಷ್ಟ್ರಪತಿಯವರ ಶಿಫಾರಸಿಗೆ ಕಳಿಸ್ಬೋದು. ಸೊ ಕಂಪ್ಲೀಟ್ ಅಧಿಕಾರ ಇದೆ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ, ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಗೆ ಭಾಳಷ್ಟು ಅಧಿಕಾರ ಏನೂ ಇಲ್ಲ. ಗರಿಷ್ಠ 14 ದಿನ ತನಕ ಮಾತ್ರ ಇಟ್ಕೋಬೋದು, ಬಿಟ್ಟರೆ ಯಾವ ಅಧಿಕಾರ ಇಲ್ಲ. ಆಮೇಲೆ ರಾಜ್ಯಸಭಾ ಸದಸ್ಯರಿಗೆ ಇದರ ಮೇಲೆ ಅವರು ಚರ್ಚೆ ಮಾಡ್ಬೋದು, ಮಾತನಾಡ್ಬೋದು, ಬಿಟ್ಟರೆ ಅನುದಾನಕ್ಕೆ ಬೇಡಿಕೆ ಇಡಂಗಿಲ್ಲ. ರಾಜ್ಯಸಭಾ ಸದಸ್ಯರು ಈ ಒಂದು ಹಣಕಾಸಿನ ಮೇಲೆ ಅನುದಾನಕ್ಕೆ ಬೇಡಿಕೆ ಇಡಂಗಿಲ್ಲ, ನೆನಪಿಟ್ಕೊಳ್ಳಿ. ಅದು ಲೋಕಸಭಾ ಸದಸ್ಯರು ಮಾತ್ರ ಮಾಡ್ಬೋದು. ಸೊ ಆಮೇಲೆ ಲೋಕಸಭೆ ಏನು ಮಾಡುತ್ತೆ, ರಾಜ್ಯಸಭೆಯಿಂದ ಏನಾದರೂ ಮಾಡಲಿ ಅವರು ಸೀದಾ ರಾಷ್ಟ್ರಪತಿಯವರು ಕಳಿಸ್ತಾರೆ. ಅವರು ರಾಷ್ಟ್ರಪತಿಯರು ಏನು ಮಾಡೋದು, ಈ ಹಣಕಾಸು ಮಸೂದೆಯನ್ನು
ಮರುಪರಿಶೀಲನೆಗೆ ಮಾಡಂಗಿಲ್ಲ. ನೆನಪಿಟ್ಕೊಳ್ಳಿ, ಮರುಪರಿಶೀಲನೆಗೆ ಮತ್ತೆ ಲೋಕಸಭೆ ಕಳಿಸಂಗಿಲ್ಲ. ಒಂದು ಸಹಿ ಮಾಡ್ಬೋದು ಅಥವಾ ಸಹಿ ಮಾಡದೇ ಇರ್ಬೋದು. ಸಹಿ ಮಾಡದೆ ತಿರಸ್ಕಾರ ಮಾಡಿಬಿಟ್ರೆ ಏನಾಗುತ್ತೆ, ಅಲ್ಲಿ ಲೋಕಸಭೆ ಅಂದರೆ ಸರ್ಕಾರಕ್ಕೆ ಆಡಳಿತ ಮಾಡೋಕ್ಕೆ ಹಣ ಇಲ್ದಂಗೆ ಆಗುತ್ತೆ. ಹಣ ಇಲ್ಲದೆ ಇದ್ದಾಗ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ರಾಷ್ಟ್ರಪತಿ ಅವರು ಅದಕ್ಕೆ ಕಳಿಸ್ಬೇಕು, ಸೈನ್ ಮಾಡೇ ಕಳಿಸ್ತಾರೆ ಯೂಶ್ವಲಿ. ಸಹಿ ಮಾಡಿದ್ರೆ ಕಳಿಸ್ಲೇ ಇದ್ರೆ ಲೋಕಸಭೆ ಏನಾಗುತ್ತೆ, ವಿಸರ್ಜನೆ ಆಗುತ್ತೆ. ಯಾಕಂದರೆ ಸರ್ಕಾರಕ್ಕೆ ಅಧಿಕಾರ ಮಾಡೋಕ್ಕೆ ಹಣ ಇಲ್ದಂಗೆ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ರಾಷ್ಟ್ರಪತಿ ಅವರು ಅಧಿಕಾರ ಇರೋದು ಸಹಿ ಮಾಡ್ಬೋದು, ಮಾಡದೇ ಇರ್ಬೋದು, ಬಟ್ ತಿರಸ್ಕಾರ ಮಾಡೋಂಗಿಲ್ಲ ಹಣಕಾಸು ಮಸೂದೆಯನ್ನು. ಸೊ ಇದು ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಅಧಿಕಾರಗಳು. ನೆಕ್ಸ್ಟು ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ. ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಅಂದರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ವಿಷಯದ ಮೇಲೆ ಏನಾದರೂ ಮಾಡಿಫಿಕೇಶನ್ ಮಾಡೋದು, ಚೇಂಜಸ್ ಮಾಡೋದು. ಸೊ ಅದು ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ. ಅದನ್ನು ಲೋಕಸಭೆಯಲ್ಲಿ ಆದರೂ ಮಂಡಿಸ್ಬೋದು ಅಥವಾ ರಾಜ್ಯಸಭೆಯಲ್ಲಿ ಆದರೂ ಮಂಡಿಸ್ಬೋದು. ನೆನಪಿಟ್ಕೊಳ್ಳಿ, ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ಒಬ್ಬ ಮಂತ್ರಿ ಮಂಡಿಸಬೇಕು. ಅದನ್ನು ಲೋಕಸಭೆಯಲ್ಲಿ ಆದರೂ ಮಂಡಿಸ್ಬೋದು ಅಥವಾ ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು. ಆಮೇಲೆ ಮಂಡಿಸೋಕ್ಕಿಂತ ಮುಂಚೆ ರಾಷ್ಟ್ರಪತಿಯವರ ಅನುಮತಿ ಪಡೆಯಬೇಕಂತೇನಿಲ್ಲ. ರಾಷ್ಟ್ರಪತಿಯವರ ಒಂದು ಅನುಮತಿ ಪಡೆಯೋ ಅವಶ್ಯಕತೆ ಏನಿಲ್ಲ, ಎಲ್ಲಿಯಾದರೂ ಮಂಡಿಸ್ಬೋದು. ಮಂಡಿಸಾದ್ಮೇಲೆ ಏನು ಮತ್ತೆ ಪ್ರತ್ಯೇಕವಾಗಿ ಇಬ್ಬರು ಮಂಡಿಸಿ ರಾಷ್ಟ್ರಪತಿಯವರು ಕಳಿಸ್ಬೇಕು ಸಹಿಗೆ ಸಂವಿಧಾನದ ತಿದ್ದುಪಡಿ ಮಸೂದೆಗೆ. ಇನ್ ಕೇಸ್ ಒಂದು ಸದನ ಪಾಸ್ ಮಾಡಿ ಇನ್ನೊಂದು ಸದನ ಪಾಸ್ ಮಾಡದೇ ಇದ್ದರೆ ಏನಾಗುತ್ತೆ, ಮತ್ತೊಮ್ಮೆ ಅದನ್ನು ಪಾಸ್ ಮಾಡಬೇಕಾಗತ್ತೆ. ಒಂದು ಪಾಸ್ ಮಾಡಿ ಇನ್ನೊಂದು ಪಾಸ್ ಮಾಡದೇ ಇದ್ದರೆ ಅದು ಸಹಿಗೆ ಆಗಿ ಹೋಗಲ್ಲ ರಾಷ್ಟ್ರಪತಿಯವರಿಗೆ. ತಿರ್ಗಾ ನೆಕ್ಸ್ಟ್ ಟೈಮ್ ಸಪ್ರೇಟಾಗಿ ಆ ಸದನ ಪಾಸ್ ಮಾಡಿದಾಗ ಮಾತ್ರ ರಾಷ್ಟ್ರಪತಿಯವರು ಕಡ್ಡಾಯವಾಗಿ ಸಹಿ ಮಾಡಬೇಕಾಗತ್ತೆ. ಸಂವಿಧಾನಾತ್ಮಕ ತಿದ್ದುಪಡಿ, ನೆನಪಿಟ್ಕೊಳ್ಳಿ, ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರು ಕಡ್ಡಾಯವಾಗಿ ಸಹಿ ಮಾಡಬೇಕಾಗತ್ತೆ, ಬೇರೆ ಯಾವುದೇ ಅಧಿಕಾರ ಇಲ್ಲ. ಸೊ ಈಗಿರ್ತಕ್ಕಂಥ ಅದು ತಿದ್ದುಪಡಿ ಆದ್ಮೇಲೆ. ಸೊ ಇದು ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ. ಇದು ಇನ್ ಕೇಸ್ ಏನಾದರೂ ಈ ಸಂವಿಧಾನಾತ್ಮಕ ತಿದ್ದುಪಡಿ ಮುಂಚೆ ಇತ್ತು, ಏನಾಗಿತ್ತು, ಮರುಪರಿಶೀಲನೆ ಕಳಿಸೋದು ಅಥವಾ ಸಹಿ ಮಾಡದೇ ಇರ್ಬೋದು, ಆ ಅಧಿಕಾರ ಇತ್ತು ರಾಷ್ಟ್ರಪತಿಯವರಿಗೆ. ಬಟ್ ಈಗ ಬೇರೆ ಯಾವುದೇ ಅಧಿಕಾರ ಇಲ್ಲ, ಕಂಪಲ್ಸರಿ ಸಹಿ ಮಾಡಲೇಬೇಕು ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಗೆ. ಸೊ ಇದು ಯಾವುದು, ಇದು ಶಾಸನೀಯ ಅಧಿಕಾರ. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಡಳಿತದ ಮೇಲಿನ ನಿಯಂತ್ರಣ. ನೆಕ್ಸ್ಟ್ ಅಧಿಕಾರ ಏನಿದೆ ಲೋಕಸಭೆ ಮತ್ತು ರಾಜ್ಯಸಭೆದು ಆಡಳಿತದ ಮೇಲಿನ ನಿಯಂತ್ರಣ. ಸೊ ರಾಜ್ಯಸಭೆಗೆ ಕಡಿಮೆ ಇರುತ್ತೆ ಈ ಅಧಿಕಾರ. ಲೋಕಸಭೆಗೆ ಕಂಪೇರ್ ಮಾಡಿದ್ರೆ ರಾಜ್ಯಸಭೆಗೆ ಆಡಳಿತದ ಮೇಲಿನ ನಿಯಂತ್ರಣ ಕಡಿಮೆ ಇರುತ್ತೆ. ಯಾವ ಥರ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಏನು ಮಾಡ್ಬೋದು, ರಾಜ್ಯಸಭೆಯಲ್ಲಿ ಮಂತ್ರಿಗಳಿಗೆ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಪ್ರಶ್ನೆ ಮಾಡ್ಬೋದು. ಏನು ಮಂತ್ರಿ ಇರ್ತಾರಲ್ಲ ಆ ಮಂತ್ರಿಗೆ ರಾಜ್ಯಸಭೆ ಸದಸ್ಯರು ಏನು ಮಾಡ್ಬೋದು, ಆ ಇಲಾಖೆಗೆ ಸಂಬಂಧಪಟ್ಟಂತೆ ಆ ಮಂತ್ರಿಗೆ ಕ್ವಶನ್ ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು, ಪೂರಕ್ಕೆ ಪ್ರಶ್ನೆ ಮಾಡ್ಬೋದು. ಆ ಇಲಾಖೆಗೆ ಇಲಾಖೆಯ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಬೋದು, ಮಾತನಾಡ್ಬೋದು, ಟೀಕೆ ಮಾಡ್ಬೋದು. ಟೀಕೆ ಮಾಡೋದ್ರ ಮೂಲಕ ನಿಯಂತ್ರಣ ಮಾಡ್ಬೋದು, ಆ ಒಂದು ಆಡಳಿತವನ್ನು ನಿಯಂತ್ರಣ ಮಾಡ್ಬೋದು. ಬಟ್ ಆದರೆ ಏನಾಗತ್ತೆ, ಇಲ್ಲಿ ಅದು ಕಡಿಮೆ ಅಧಿಕಾರ ಯಾವ ಥರ ಅಂದರೆ, ಇಲ್ಲಿ ಮಂತ್ರಿಮಂಡಲ ಅಂದರೆ ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲೇ ಮಂಡಿಸ್ಬೇಕು. ಇಲ್ಲಿ ನೋಡಿ, ಅವಿಶ್ವಾಸ ನಿರ್ಣಯ ಅಂದರೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ, ಈ ಮಂತ್ರಿಮಂಡಲ ಮೇಲೆ, ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ರಾಜೀನಾಮೆ ಕೊಡಿ ಅಂತೇಳ್ಬಿಟ್ಟು ಲೋಕಸಭೆಯಲ್ಲೇ ಮಾಡ್ಬೇಕು. ಅದನ್ನು ಲೋಕಸಭೆಯಲ್ಲೇ ಒತ್ತಾಯ ಮಾಡ್ಬೇಕು. ಅದನ್ನು ಅವಿಶ್ವಾಸ ನಿರ್ಣಯ ಮಂಡಳಿಯನ್ನು ಲೋಕಸಭೆಯಲ್ಲೇ ಮಾಡಬೇಕು. ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಾಡಿ ಅದೇನಾದರೂ ಪಾಸ್ ಆಯಿತು ಅಂದರೆ ಅಲ್ಲಿ ಅವಾಗ ಮಂತ್ರಿಮಂಡಲ ಅಂದರೆ ಸರ್ಕಾರ ಬಿದ್ದೋಗುತ್ತೆ. ಬಟ್ ಈ ಒಂದು ಅವಿಶ್ವಾಸ ನಿರ್ಣಯ ಮಂಡಳಿ ಅವಿಶ್ವಾಸ ನಿರ್ಣಯ ಮಂಡನೆಯನ್ನು ರಾಜ್ಯಸಭೆಯಲ್ಲಿ ಮಾಡಬೇಕಲ್ಲ, ಲೋಕಸಭೆಯಲ್ಲೇ ಮಾಡಬೇಕು. ಯಾಕಂದರೆ ಸರ್ಕಾರ ಇರೋದು ಲೋಕಸಭೆಯಲ್ಲಿ ಇರ್ತದೆ. ಲೋಕಸಭೆಯ ಜಾಸ್ತಿ ಯಾರು ಗೆದ್ದು ಹೋಗಿರ್ತಕ್ಕಂಥ ಪಕ್ಷ ಲೋಕಸಭೆ ಅಂದರೆ ಆಡಳಿತ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅಧಿಕಾರದ ಲೋಕಸಭಾ ಸದಸ್ಯರಿಗೆ ಮಾತ್ರ. ಸೊ ಒಂದು ಸರ್ಕಾರನ ಕಿತ್ತೊಗೆಯೋದು, ಸರ್ಕಾರನ ಪದಚ್ಯುತಿ ಮಾಡೋ ಅಧಿಕಾರ. ಸೊ ಹಾಗಾಗಿ ಆಡಳಿತದ ಮೇಲಿನ ನಿಯಂತ್ರಣ ಕಡಿಮೆ ಇರುತ್ತೆ ರಾಜ್ಯಸಭಾ ಸದಸ್ಯರಿಗೆ. ನೆಕ್ಸ್ಟ್ ಚುನಾವಣಾ ಕಾರ್ಯಗಳು ಏನು ಮಾಡುತ್ತೆ, ಲೋಕಸಭೆ ಮತ್ತು ರಾಜ್ಯಸಭೆ ಚುನಾವಣಾ ಕಾರ್ಯ ಯಾವ ಥರ ಅಂದರೆ, ಈ ಸದಸ್ಯರೇನಿದಾರಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯವರು, ಇವರು ರಾಷ್ಟ್ರಪತಿ ಉಪರಾಷ್ಟ್ರಪತಿಯ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ, ವೋಟ್ ಮಾಡ್ತಾರೆ. ಸೊ ಅದೇ ಥರ ರಾಷ್ಟ್ರಪತಿ ಉಪರಾಷ್ಟ್ರಪತಿ ನೆಕ್ಸ್ಟು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಈ ಚುನಾವಣೆ ಇದೆಲ್ಲ, ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಯ್ದೆಯನ್ನು ಮಾಡ್ತಕ್ಕಂಥ ಅಧಿಕಾರ ಇದೆ. ರಾಜ್ಯಸಭೆ ಮತ್ತು ಲೋಕಸಭೆಗೆ ಏನು ಅಧಿಕಾರ ಇದೆ ಅಂದರೆ, ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನು ನಿಯಮಗಳನ್ನು ರೂಪಿಸ್ತಕ್ಕಂಥ ಅಧಿಕಾರ ಇದೆ. ಯಾರ್ದು ಚುನಾವಣೆ ಅಂದರೆ ರಾಷ್ಟ್ರಪತಿ ಚುನಾವಣೆ ಇರ್ಬೋದು, ರಾಷ್ಟ್ರಪತಿ ಉಪರಾಷ್ಟ್ರಪತಿ, ರಾಜ್ಯಸಭಾ ಸದಸ್ಯರ, ಲೋಕಸಭಾ ಸದಸ್ಯರು ಮತ್ತು ವಿಧಾನಸಭೆ ಸದಸ್ಯರು ಇವರ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆ ಮಾಡ್ತಕ್ಕಂಥ ಅಧಿಕಾರ ಲೋಕಸಭೆ ಮತ್ತು ರಾಜ್ಯಸಭೆಗೆ ಇರುತ್ತೆ. ಸೊ ಇದಕ್ಕೆ ನಾವು ಚುನಾವಣಾ ಕಾರ್ಯಗಳು ಅಂತ ಕರಿತೀವಿ. ನೆಕ್ಸ್ಟು ನ್ಯಾಯಿಕ ಕಾರ್ಯಗಳು ಮತ್ತು ಅಧಿಕಾರಗಳು. ನ್ಯಾಯಿಕ ಜುಡಿಷಿಯಲ್ ಪವರ್. ಸೊ ಜುಡಿಷಿಯಲ್ ಫಂಕ್ಷನ್ ಏನಿರುತ್ತೆ ಅಂದರೆ,
ನೋಡಿ, ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರು ಏನು ಮಾಡ್ಬೋದು, ರಾಷ್ಟ್ರಪತಿ ಅವರನ್ನು ಪದಚ್ಯುತಿ ಮಾಡ್ಬೋದು. ಸೊ ಆ ಟಾಪಿಕ್ ಬಂದಾಗ ನಾನು ಸಪ್ರೇಟ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಹೇಗೆ ಪದಚ್ಯುತಿ ಯಾವ ಪ್ರೊಸೆಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಬಟ್ ಇಲ್ಲಿ ಜಸ್ಟ್ ಇದು ವಿಡಿಯೋ ಇರೋದ್ರಿಂದ ನಾನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವ್ರು ಏನು ಮಾಡ್ಬೋದು, ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರು ಈ ಒಂದು ರಾಷ್ಟ್ರಪತಿ ಅವರೊಂದು ಪದಚ್ಯುತಿಯಲ್ಲಿ ಭಾಗವಹಿಸ್ತಾರೆ. ಸೊ ಅದೇ ಥರ ರಾಜ್ಯಸಭಾ ಸದಸ್ಯರು ಏನು ಮಾಡ್ಬೋದು, ಉಪರಾಷ್ಟ್ರಪತಿಯ ಒಂದು ಪದಚ್ಯುತಿಯಲ್ಲಿ ಭಾಗವಹಿಸ್ತಾರೆ. ರಾಜ್ಯಸಭಾ ಸದಸ್ಯರು ಏನು ಮಾಡ್ತಾರೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಒಂದು ಪದಚ್ಯುತಿಯಲ್ಲೇ ಭಾಗವಹಿಸ್ತಾರೆ. ಆಮೇಲೆ ರಾಜ್ಯಸಭೆಗೆ ಸಂಬಂಧಪಟ್ಟಿರೋದ್ರಿಂದ ರಾಜ್ಯಸಭಾ ಅಧ್ಯಕ್ಷರಾಗಿರೋದ್ರಿಂದ ಉಪರಾಷ್ಟ್ರಪತಿಯ ಪದಚ್ಯುತಿಗೆ ಭಾಗವಹಿಸ್ತಾರೆ ರಾಜ್ಯಸಭಾ ಸದಸ್ಯರು. ನೆಕ್ಸ್ಟ್ ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿರ್ಬೋದು, ಹೈಕೋರ್ಟ್ನ ನ್ಯಾಯಾಧೀಶರಿರ್ಬೋದು, ಮುಖ್ಯ ಚುನಾವಣಾ ಆಯುಕ್ತರಿರ್ಬೋದು, ಅಥವಾ CAG, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, CAG, ಇವರ ಒಂದು ಪದಚ್ಯುತಿ ನಿರ್ಣಯದಲ್ಲಿ ಭಾಗವಹಿಸ್ತಾರೆ. ಯಾರು ಭಾಗವಹಿಸ್ತಾರೆ, ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರು ಭಾಗವಹಿಸ್ತಾರೆ. ಯಾಕಂದರೆ ಅವರು ಬಹುಮತದಿಂದ ಅವರಿಗೆ ಪದಚ್ಯುತಿ ಮಾಡ್ತಾರೆ. ಎರಡೂ ಸದನಗಳ ಸದಸ್ಯರು ಬಹುಮತದಿಂದ ಆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ಬೋದು, ಹೈಕೋರ್ಟ್ ಜಡ್ಜ್ ಇರ್ಬೋದು, ಮುಖ್ಯ ಚುನಾವಣಾ ಆಯುಕ್ತರಿರ್ಬೋದು, ಅಥವಾ CAG ಇರ್ಬೋದು, ಅಥವಾ ರಾಷ್ಟ್ರಪತಿ ಇರ್ಬೋದು, ಇವರನ್ನು ಬಹುಮತ ಆಧಾರದ ಮೂಲಕ ಎರಡೂ ಸದನಗಳಲ್ಲಿ ಪಾಸ್ ಮಾಡಿ ಅವರನ್ನು ಪದಚ್ಯುತಿ ಮಾಡ್ತಾರೆ. ಸೊ ಇದು ಎರಡೂ ಸದನಗಳಲ್ಲಿ ಅಂದರೆ ರಾಜ್ಯಸಭಾ ಮತ್ತು ಲೋಕಸಭೆಯ ಒಂದು ಅಧಿಕಾರಗಳು ಅಂತ ಹೇಳ್ತೀವಿ ನಾವು. ನೆಕ್ಸ್ಟು ರಾಜ್ಯಸಭೆಯ ಒಂದು ವಿಶೇಷ ಅಧಿಕಾರಗಳು ಅಂತ ಬರುತ್ತೆ. ಸೊ ಎಸ್ಪೆಷಲಿ 3 ವಿಶೇಷ ಅಧಿಕಾರಗಳು. ಒಂದೇದು ಆರ್ಟಿಕಲ್ 60 ಸಂವಿಧಾನದ ಆರ್ಟಿಕಲ್ 67 ಪ್ರಕಾರ ಉಪರಾಷ್ಟ್ರಪತಿಯವರು ಅಂದರೆ ರಾಜ್ಯಸಭೆಯ ಅಧ್ಯಕ್ಷರು, ರಾಜ್ಯಸಭೆ ಏನು ಸಭಾಪತಿ ಅಂತ ಕರಿತೀವಿ ನಾವು. ಸೊ ಅವರಿಗೆ ಪದಚ್ಯುತಿಯನ್ನು ರಾಜ್ಯಸಭೆಯಲ್ಲೇ ಮಾಡಬೇಕು, ರಾಜ್ಯಸಭೆಯಲ್ಲೇ ಅಥವಾ ನಿರ್ಣಯವನ್ನು ಮಾಡಬೇಕು, ಫಸ್ಟು ಮಾಡಿ ಬಹುಮತದಿಂದ ಪಾಸ್ ಮಾಡ್ತಾರೆ. ಸೊ ಆ ಒಂದು ಸ್ಪೆಷಲ್ ಅಧಿಕಾರ ಇರೋದು ಉಪರಾಷ್ಟ್ರಪತಿಯನ್ನು ತೆಗೆಯಕ್ಕಂತ ರಿಮೂವ್ ಮಾಡ್ತಕ್ಕಂಥ ಸ್ಪೆಷಲ್ ಅಧಿಕಾರ ಇರೋದು ರಾಜ್ಯಸಭೆಗೆ ಮಾತ್ರ ಇರುತ್ತೆ. ಅದೇ ಥರ ಆರ್ಟಿಕಲ್ 312 ಪ್ರಕಾರ ಇಲ್ಲಿ ಏನು ಮಾಡ್ಬೋದು ಅಂದರೆ ಅಖಿಲ ಭಾರತ ಸೇವೆ, ಯಾವುದಾದ್ರೂ ಹೊಸ ಅಖಿಲ ಭಾರತ ಸೇವೆ ಅಂದರೆ ಈಗ ನಾವು IAS IPS ಅಂತ ಕರಿತೀವಲ್ಲ, ಅದೇ ಥರ ಯಾವುದಾದ್ರೂ ಹೊಸ ಅಖಿಲ ಭಾರತ ಸೇವೆಯನ್ನು ಆರ್ಟಿಕಲ್ 312 ಪ್ರಕಾರ ಅಖಿಲ ಭಾರತ ಸೇವೆಯನ್ನು ಸೃಷ್ಟಿ ಮಾಡೋ ಅಧಿಕಾರ ಇರೋದು ರಾಜ್ಯಸಭೆಯಲ್ಲೇ ಇರ್ತಾರೆ. ನೆನಪಿಟ್ಕೊಳ್ಳಿ, ರಾಜ್ಯಸಭೆಗೆ ಇರತಕ್ಕಂಥ ಅಧಿಕಾರ ಆರ್ಟಿಕಲ್ 312 ಪ್ರಕಾರ. ಹೊಸ ಅಖಿಲ ಭಾರತ ಇನ್ನು ಹುದ್ದೆಯನ್ನು ಸೃಷ್ಟಿ ಮಾಡೋದು ಯಾರಿಗೆ ಸಂಬಂಧಪಟ್ಟಿರುತ್ತೆ, ಆಲ್ ಇಂಡಿಯಾ ಸರ್ವಿಸ್ ಯಾರಿಗೆ ಸಂಬಂಧಪಟ್ಟಿರುತ್ತೆ, ಅದು ಸಿವಿಲ್ ಸರ್ವಿಸ್ ಇರುತ್ತಲ್ಲ, IAS IPS ಥರ. ಸೊ ಹೊಸ ಸೃಷ್ಟಿ ಮಾಡಬೇಕು ಹುದ್ದೆ ಅಂದರೆ ಅದು ರಾಜ್ಯಸಭೆಗೆ ಇರುತ್ತೆ. ಯಾಕಂದರೆ ಆಯ್ಕೆ ಆಗ್ತಕ್ಕಂಥ ಅಧಿಕಾರಿಗಳು ಅವರು ರಾಜ್ಯಗಳಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಅದು ರಾಜ್ಯಸಭೆಗೆ ಇರ್ತಕ್ಕಂಥ ಅಧಿಕಾರ. ಯಾಕಂದರೆ ರಾಜ್ಯಸಭೆ ಯಾರನ್ನು ರಿಪ್ರೆಸೆಂಟ್ ಮಾಡುತ್ತೆ, ಅದು ರಾಜ್ಯಗಳನ್ನು ರಿಪ್ರೆಸೆಂಟ್ ಮಾಡುತ್ತೆ, ರಾಜ್ಯಗಳನ್ನು ರಿಪ್ರೆಸೆಂಟೇಟಿವ್ ಮಾಡ್ತಾರೆ. ಸೊ ಹಾಗಾಗಿ ಆ ಅಧಿಕಾರ ಇರೋದು ರಾಜ್ಯಸಭೆಗೆ. ನೆಕ್ಸ್ಟ್ ಆರ್ಟಿಕಲ್ 249 ಪ್ರಕಾರ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ವಿಷಯ, ಯಾವೊಂದು ರಾಜ್ಯ ಪಟ್ಟಿಯಲ್ಲಿ ಒಂದು ವಿಷಯ ಇದೆ, ಆ ವಿಷಯಗಳ ಮೇಲೆ ಕಾನೂನನ್ನು ರಾಜ್ಯ ಸರ್ಕಾರಗಳೇ ಮಾಡ್ತಾರೆ, ಆಯಾ ರಾಜ್ಯ ಸರ್ಕಾರಗಳೇ ಮಾಡುತ್ತೆ. ಬಟ್ ಈ ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ವಿಷಯಗಳ ಮೇಲೆ ಕಾನೂನು ಮಾಡಬೇಕು ಅಂತಂದ್ಬಿಟ್ಟು ರಾಜ್ಯಸಭೆ ನಿರ್ಣಯ ಮಾಡಿದರೆ ರಾಜ್ಯಸಭೆ ಏನು ಮಾಡುತ್ತೆ, ಅದನ್ನು ಲೋಕಸಭೆಗೆ ಹೇಳುತ್ತೆ, ಲೋಕಸಭೆಗೆ ಕೊಡ್ಬೋದು. ಯಾವುದಾದ್ರೂ ವಿಷಯಗಳ ಮೇಲೆ ಒಂದು ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ವಿಷಯಗಳ ಮೇಲೆ ಕಾನೂನು ಮಾಡ್ತಕ್ಕಂಥ ಅಧಿಕಾರವನ್ನು ಸಂಸತ್ತಿಗೆ ವಹಿಸ್ತಕ್ಕಂಥ ಅಧಿಕಾರ ಇರೋದು ರಾಜ್ಯಸಭೆಗೆ ಮಾತ್ರ. ನೆನಪಿಟ್ಕೊಳ್ಳಿ, ಸಂಸತ್ತಿಗೆ ವಹಿಸ್ತಕ್ಕಂಥ ಅಧಿಕಾರ ಇರೋದು ರಾಜ್ಯಸಭೆಗೆ. ಇದು ರಾಜ್ಯಸಭೆಯ ವಿಶೇಷ ಅಧಿಕಾರ ಅಂತ ಕರಿತೀವಿ ನಾವು. ಇದಿಷ್ಟು ಇವತ್ತಿನ ಒಂದು ರಾಜ್ಯಸಭೆಯ ಕ್ಲಾಸು. ಮುಂದಿನ ಒಂದು ಕ್ಲಾಸಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆಗೆ, ಭಾರತ ಸಂವಿಧಾನದಲ್ಲಿ ಬರ್ತಂಥ ಮತ್ತೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಕ್ಲಾಸನ್ನು ಇಷ್ಟ ಆದರೆ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತು ನನ್ನ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಬೇರೆ ಕ್ಲಾಸನ್ನು ಕೂಡ ಮಾಡಿದ್ದೀನಿ. ಸೊ ಆ ಒಂದು ಕ್ಲಾಸನ್ನು ಕೂಡ ಕರೆಕ್ಟಾಗಿ ಕೇಳಿ ನೀವು, ಯಾಕಂದರೆ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ನಾನು. ಸೊ ಇದಿಷ್ಟು ಇವತ್ತಿನ ರಾಜ್ಯಸಭೆಯ ಒಂದು ಕ್ಲಾಸು. ಎಲ್ರಿಗೂ ಧನ್ಯವಾದಗಳು.